ಲೆವೆಲ್ ಬಿದ್ದಿರೋದು ನಿಜನಾ? ಅದೇ ಅದೇ ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ನೀವು ಬಿಟ್ಟಿರೋ ನಾವೇನು ಹೇಳಲ್ಲ. ಅದು ನಿಮಗೆ ಬಿಟ್ಟಿದ್ದು. ಟ್ರೋಲರ್ಸ್ ಎಲ್ಲ ಏನು ಅನ್ಕೊಂಡಿದ್ದಾರೆ, ನಾವೇನು ಅಂದಿದ್ದೀವಿ ಅದ್ರ ಮೇಲೆ. ಸರಿ ಬಿಡಮ್ಮ. ಮೊನ್ನೆ ಎಲ್ಲ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ನಿಮ್ದು, ಹುಡುಗನ ಜೊತೆ ಇರೋದು, ನಿಜನಾ ಅದು? ಹೌದು, ಅದು ಬಿಕಾಸ್ ಅದನ್ನ ಫೋಟೋ ನಾವು ಬೇಕಂತ ವೈರಲ್ ಮಾಡಿಲ್ಲ. ನಾವು ಅನ್ಕೊಂಡಿದ್ರಿ ಟ್ರೋಲ್ ಯಾರು ಮಾಡಲ್ಲ, ಇವಾಗ ಯಾರ್ಯಾರ ಜೊತೆ ತೆಗ್ದು ಹಾಕೊಂಡಿರ್ತೀವಲ್ವಾ ಆ ಥರ ಅನ್ಕೊತಾರೆ ಅಂತ ಅಂದ್ಕೊಂಡೆ. ಅವ್ರೇನು ಮಾಡಿದ್ರು, ನನ್ನ ಸ್ಟೋರಿ ಮೆನ್ಷನ್ ಮಾಡಿದ, ಬಟ್ ಅಂದರೆ ಅವರು ಕೇಳಿಬಿಟ್ಟೆ ಮಾಡಿದ್ದು. ಅವ್ರು ಹೇಳಿದ್ರು ಮೆನ್ಷನ್ ಮಾಡಿ ಚೆನ್ನಾಗಿದೆ ಈ ಫೋಟೋ ಅಂತೇಳಿ. ಅದು ಮೆನ್ಷನ್ ಮಾಡಿದಾದ್ಮೇಲೆ ಏನಾಯಿತು ಅಂದರೆ ಟ್ರೋಲರ್ ಯಾರೋ ತೊಗೊಂಡ್ರು. ನಾವು ಏನಾಗೋಯ್ತು ಅಂದರೆ ಈ ಕಮ್ಮಿ ಫಾಲೋವರ್ಸ್ ಇದೆ, ಇದು ಓಡಲ್ಲ ಬಿಡು, ಇದು ಏನೋ ಅನ್ಕೊಂಡು ಸುಮ್ಮನೆ ಆದ್ರಿ ನಾವು ತಲೆ ಕೆಡಿಸ್ಕೊಳ್ಳೋದೆ. ಆಮೇಲೆ ತುಂಬ ಓಡಿದ್ಮೇಲೆ ಬಂದುಬಿಟ್ಟು ಟ್ರೈನ್ ಹೋಗ್ಮೇಲೆ ಟಿಕೆಟ್ ತೊಗೊಳ್ಳೋ ಥರ ಬಂದು ಕೇಳೋರೆ, ಯಾರು ಇವರು, ಏನಾಗಬೇಕು ಎಂತ, ಡಿಲೀಟ್ ಮಾಡಿಸ್ಲ ಹಂಗೆ. ಒಬ್ಬರು ಡಿಲೀಟ್ ಮಾಡ್ಬೋದು, ಎಲ್ಲರೂ ಎಲ್ಲ ಕಡೆ ವೈರಲ್ ಮಾಡಿ ಹಾಕ್ಬಿಟ್ಟವ್ರಲ್ಲ, ಹಿಂಗೆ ಡಿಲೀಟ್. ಇದೊಂದು ಬಾಕಿ ಇತ್ತು. ಇದೆ ನಿನ್ ಮುಖಕ್ಕೆ ಬೆಂಕಿ ಹಾಕ, ನಿನಗೇನ ಬಂತು ಬರಬಾರ್ದು. ಮತ್ತೆ ಸ್ವಲ್ಪ ಅವ್ರ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನೋ ಕನ್ವಿನ್ಸ್ ಮಾಡಿ ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದರೆ ಅವನು ತುಂಬ ಒಳ್ಳೆ ಹುಡುಗಾನೆ. ಅವನು ಸ್ಟಾರ್ಟಿಂಗಿಂದ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ. ಇಲ್ಲಿ ತನಕ ನನಗೆ ಏನೇ ಪ್ರಾಬ್ಲಮ್ ಆದರೂ ಆ ವ್ಯಕ್ತಿ ನನ್ನ ಹತ್ರ ಸಪೋರ್ಟಿವ್ ಆಗಿದ್ದಾನೆ ಅಂತ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ, ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಿನ್ ಮುಖಕ್ಕೆ ಬೆಂಕಿ ಹಾಕ, ನಿನಗೇನ ಬಂತು ಬರಬಾರ್ದು. ಕಿಪ್ಪಿ, ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ, ನಿನಗೆ ನಾನಿದ್ದೀನಿ. ಯಾರು ಬಿಟ್ಟೋದ್ರೇನು ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ. ನೀನು ಅಳಬೇಡ, ನೀನು ಅಳೋದಂದ್ರೆ ನಮಗೂ ಆಗಲ್ಲ. ನೋಡೋಕೆ ಒಂಥರ ಪಾಪು ಥರ ಕಾಣಿಸ್ತೀಯ, ಮುಗ್ಧ ಮನ್ಸು ಹುಡುಗಿ ಅಂತ. ಅವನು ಅದು ಒಂದು ರೀಸನ್ಗೆ ನನ್ನ ಜೊತೆ ಇರೋದು. ಅವನು ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.